ಗೈಸ್ ಒಂದು ವಾರದಿಂದ ನಂದು ಮತ್ತೆ ಅಮ್ಮುಕು ಡುಮ್ಮುಕು ಇಬ್ರದ್ದು ತುಂಬಾ ಟ್ರೋಲ್ ಆಗ್ತಿದೆ. ವಿಡಿಯೋ ಹಾಕಿರೋದು ಹೆವಿ ಟ್ರೋಲ್ ಮಾಡಿ ರೋಸ್ಟ್ ಮಾಡಾಕ್ಬಿಟ್ಟಿದ್ದೀರಾ. ಮಾತ್ರ ಇದಕ್ಕೆ ಕ್ಲಾರಿಫೈ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಟ್ರೈನ್ ಅಲ್ಲಿ ಇರೋ ಹುಡುಗಿ ನಾನಲ್ಲ ಅದು, ಅಂಡ್ ಅದನ್ನು ನಾನು ಅಂತ ಅನ್ಕೋಬಿಟ್ಟಿದ್ದೀರಾ ಎಷ್ಟೋ ಜನ. ಒಂದು ಹುಡುಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ರನ್ನ ಕಪಲ್ಸ್ ಅಥವಾ ಅವ್ರಿಬ್ರು ಲವರ್ಸ್ ಅಂತ ಅದು ಹೆಂಗ್ ಅನ್ಕೋಬಿಡ್ತೀರಾ ನೀವು? ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕು ತಾನೆ ಈ ಟ್ರೋಲ್ ಮಾಡೋದಕ್ಕಿಂತ ಮುಂಚೆ. ನಾನು ಅವನು ಇಬ್ರು ಫ್ರೆಂಡ್ಸ್ ಅಷ್ಟೇನೆ, ಅಕಸ್ಮಾತ್ ಆಗಿ ಸಿಕ್ಕಿದ್ವಿ, ಸೊ ಒಂದು ವಿಡಿಯೋ ಹಾಕುತ್ತೆ ಅನ್ನೋದು ಬಿಟ್ರೆ ನನ್ನ ಮಧ್ಯೆ ಅವನ ಮಧ್ಯೆ ಏನೂ ಇಲ್ಲ ಗೈಸ್. ಅಂಡ್ ಇನ್ನೊಂದು ಹೇಳ್ಬೇಕು, ನಾನು ಮದ್ವೆ ಆಗಿದ್ದೀನಿ ಆಯ್ತಾ, ನಾನು ಮ್ಯಾರಿಡ್ ಆಗಿದೆ ನನಗೆ. ಅಂಡ್ ಇನ್ನೊಂದು ನನಗೆ ಒಂದು ಮಗು ಇದೆ, ಓಕೆನಾ? ಸೊ ಇಷ್ಟೇ ಸಾಕು ಅಂತ ಅನ್ಸುತ್ತೆ. ನಿಮ್ಮೆಲ್ಲರಿಗೂ ತಲೆಯಲ್ಲಿ ಏನೇನು ಯೋಚನೆ ಬಂದಿತ್ತು ಅವರೆಲ್ಲರಿಗೂ ಫುಲ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇದನ್ನ. ಥ್ಯಾಂಕ್ ಯು. ಯಾಕಿಲ್ಲಪ್ಪ, ಈಕಿ ಒಂದ್ 4 ಹುಡುಗರಿಗೆ ಟ್ಯೂಷನ್ ಕಲಿಸ್ತಿದ್ಲ, ಅವ್ರ 4 ಹುಡುಗರು ಇವತ್ತು ಫೇಲ್ ಆಗ್ಬಿಟ್ಟಲೆ. ಈ ತಡ್ರವ್ವ ಫಿಲ್ಟರ್ ಹಾಕ್ರಿ, ಈಗ ನೆನ್ಪ ಹರ್ಯದ. ಹಾ ಈಗ ಸ್ವಲ್ಪ ಹೇಳಿ ಸರ್, ನೀವೇನಾಯ್ತಂತ? ಆಮೇಲೆ ಸಾಟರ್ಡೆ ಬಂದು ಸುದೀಪ್ ಸರ್ ಬರ್ತಾರೆ. ಹೌದು ಬರ್ತಾರೆ. ಬರ್ತಿದಂಗೆ ಸ್ಪಂದನ ಸತೀಶ್ ಅವರು ಶರ್ಟ್ ಕೊಟ್ರಾ? ಇಲ್ಲ ಸರ್ ಅಂತಾಳೆ. ಓ ಓಕೆ, ಹೌದಾ, ಯಾವ್ದು ಬೇಕು ತಗೊಂಬನ್ನಿ ಅಂತಾರೆ. ಅವರೇ ತಗೊಂಡ್ ಬಾ ಅಂತಾರ? ಇಂಟ್ರೆಸ್ಟಿಂಗ್. ಆಮೇಲೆ ಏನಾಯ್ತು? ಅವಳು 80,000 ನನ್ನ ಹತ್ರ ಇರೋದ್ರಲ್ಲೇ ಶರ್ಟ್ ಅಲ್ಲೇ ಕಾಸ್ಟ್ಲಿ ಅಷ್ಟು ವರ್ಸಾಚೆದು. ಇವಪ್ಪ 80,000 ಬರೀ ಶರ್ಟ್. ಅವನೋನ್ ಹುಟ್ಟದಾಗಿಂದ ಇಲ್ಲಿವರೆಗೂ 1500 ರೂಪಾಯಿದಾಗ ಮುಗಿಸ್ಬಿಟ್ಟಿವ್ ನಾವು ಬಟ್ಟೆ ತಗೊಳೋದು. ಅದ್ರಾಗೆ 2 ಪ್ಯಾಂಟ್ 1-2 ಶರ್ಟ್ ಬಂದ್ಬಿಡ್ತಾವ ನಮಗೆ ಹಬ್ಬದಾಗ. UBCT ತಗೊಂಡಿದ್ದು 80,000 ಶರ್ಟ್. ಅಂದ್ರೆ ಯಾವ ಗ್ಯಾಪ್ ಅಲ್ಲಿ ಎಲ್ಲ ಚೆಕ್ ಮಾಡಿದಾಳೆ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವು 1 ಅವರ್ ಬಾತ್ರೂಮ್ ಅಲ್ಲಿ ಇರ್ತಿದ್ರಲ್ಲ ಟಿಂಕರಿಂಗ್ ಮತ್ತೆ ಪೇಂಟಿಂಗ್ ಮಾಡ್ಕೊಳಕ್ ನಿಮ್ ಮುಖಕ್ಕೆ, ಅವಾಗ ಚೆಕ್ ಮಾಡಿರ್ಬೋದು. ಸೀದಾ ಹೋಗಿ ಆ 1 ಶರ್ಟ್ ನೇ ಎತ್ಕೊ ಬಂದ್ರು, ಅದ್ರ ಜೊತೆಗೆ 1.5 ಲಕ್ಷ ಬ್ಲೇಸರ್ ಎತ್ಕೊ ಬಂದ್ಲು. ನಿಮ್ ಎಲ್ಲಾ ಬಟ್ಟೆನು ಲಕ್ಷದ ಮೇಲೆ ಇದಾವಲ್ಲ ಸರ್. ಮೋಸ್ಟ್ಲಿ ನೀವು ಹಾಕ ಕಾಚ ಕೂಡ 25-30 ಸಾವಿರ ಇರ್ಬೋದು. ಅದಂಗಿರ್ಲಿ, ಮುಂದೆ ಹೇಳಿ ಏನಾಯ್ತಂತ. 2 ತಂದ್ಲು. ಬೇಡಮ್ಮ, ನೀನ್ ಕೇಳಿದ್ ಒಂದು ದುರಾಸೆ ಬೇಡ, ಒಂದಿಟ್ಕೋ, ಒಂದು ವಾಪಸ್ ಕೊಡು ಅಂದ್ರು. ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೈ 1 get 1 ತಗೊಳ್ಳೋ ಸ್ಕೀಮ್ ಅಲ್ಲಿ ಇದ್ರೇನೋ. ಅದು ಹಾಕಿದಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಅದು ಟಿವಿಲಿ ಹಾಕಿಲ್ಲ ಬಿಡಿ ಸರ್, ನೀವ್ ಹೇಳ್ತಿರೋದು ಎಕ್ಸ್ಕ್ಲೂಸಿವ್. ಆಮೇಲೆ ಬ್ಲೇಸರ್ ವಾಪಸ್ ಕೊಡ್ತಾಳೆ, ಅಲ್ಲೇ ಸೈಡ್ ಇಟ್ಕೊಳ್ತೀನಿ. ನಿಜವಾಗ್ಲೂ ಸರ್ ನೀವು ಪುಣ್ಯಾತ್ಮರು. ಪುಣ್ಯಾತ್ಮರ್ಲಿ, ಕರೆಕ್ಟ್ ಆಗಿ ಹೇಳು. 80,000 ಶರ್ಟ್ ನ ಹಂಗೆ ಕೊಡ್ತೀರಂತಂದ್ರೆ ಯಾರ ಕೈಲಾದ್ರೂ ಮಾಡಕ್ ಆಗುತ್ತೆ? ಕ್ಲಾಪ್ಸ್ ಹೊಡಿಲೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಪುಂಗು 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 ಲಾಲು ಬಾಗು ನಂದು, ಪುಂಗು 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 ಲಾಲ್ ಬಾಗು ನಂದು. ಬಾಗೇವಾಡಿ ಕರ್ಕ ಬಂದವನೆ, ಎಲ್ಲಿ ದಪ್ಪ ಮರ ಒಪ್ಕೊಂಡವನೆ, ಬರೀ ಇಂಥವು ಒಪ್ಕೊಳ್ಳೋದು. ಹಿಂಗ ಅಂದ ಹತ್ತೋಗಕ್ಕೆ ಸ್ಪೈಡರ್ ಮ್ಯಾನ್ ನಾವು ಅವ್ನ ಅರ್ಥ ಮಾಡ್ಕೊಂಡ್ ಬರ್ರಿ ಅಂದ್ರೆ ಅಲ್ಲಿ ಪುಕ್ಕಿಲ್ಲ ಸ್ಪೈಡರ್ ಮ್ಯಾನ ಲಚ್ಕ ಅಂತ ಹಚ್ಕೊಂಡಕ್ಕೆ ಮರ ನಿನಗೆ ಗೊತ್ತಾಗ್ತಿಲ್ವೇನ? ಇಷ್ಟು ದೊಡ್ಡ ದಪ್ಪ ಮರಕ್ಕೆ ಸಣ್ಣ ಎಣ್ಣೆ ತಂದಿದ್ಯಾರ. ನಾನೀಗ ಅಂಡರ್ವೇರ್ ಹಾಕ್ತಂಗ ಐತಪ್ಪ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನೀವು ನಂಬ್ತೀರಾ, ಇವತ್ತು ಆನ್ಲೈನಲ್ಲಿ ಸಗಣಿ ಕೂಡ ಆರ್ಡರ್ ಮಾಡ್ಕೊಳ್ಬೋದು ಅಂತ ನನಗೆ ನೋಡಿಬಿಟ್ಟು ತುಂಬಾ ಶಾಕ್ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳೀಲಿ ಇದು ಆರ್ಗಾನಿಕ್ ಆಗಿ ಯೂಸ್ ಆಗುತ್ತೆ ಅಲ್ವಾ? ಏನು ಅನಿಸುತ್ತೆ ನಿಮಗೆ? ಸ್ಕೂಲ ಇದು ಕರೆಕ್ಟಾ, ಇದು ತಪ್ಪ ಸ್ಪೆಲ್ಲಿಂಗ? ಯಾಕಂದ್ರೆ ಇಲ್ಲಿ ನೋಡ್ರಿ, ಇದು ಈಚೆ ಕಡೆ ಹಚ್ಚಬೇಕು, ಇದು ಈಚೆ ಕಡೆ ಹಚ್ಚಬೇಕು, ಆ ತರ ಮಾಡ್ತಾರೆ ಕೆಲವೊಬ್ರು. ಹಂಗ್ ಮಾಡಬಾರ್ದು. ಇದು ಕರೆಕ್ಟಾ? ಬಾಯ್ಸಿಗೆ ಒಂದು ಅಡ್ವೈಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಹುಡುಗಿನ ಫಸ್ಟ್ ನೋಡಕ್ ಬಿಡ್ಬೇಕು, ಹುಡುಗಿ ಹಿಂದೆ ಸುತ್ತ ಬಿಡ್ಬೇಕಷ್ಟೇ. ಅದ್ಯಾಕ್ರಿ ಕತ್ತಲ್ ಕೂತಿದ್ದೀರಾ? ಏನಿಲ್ಲ ಚಿನಿ, ನಿಮ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀಯಲ್ಲ, ಸುಮ್ನೆ ಲೈಟ್ ಆನ್ ಮಾಡಿದ್ರೆ ನಿದ್ದೆ ಹಾಳಾಗುತ್ತೆ. ಅದಕ್ಕೆ ಸುಮ್ನೆ ಪಾಪ ನಮ್ಮೆಲ್ಲಾರ ದೋಸ್ತ ಕಡೆ ಮೊಬೈಲ್ ದಾವ್, ನಂಗೂ ಮೊಬೈಲ್ ಬೇಕು. 3,000 ರೂಪಾಯಿ ನಾನು ಫೋನ್ ತರ್ತ ಹೋಗಿ. ಇಲ್ಲಿ ಬರ್ತಾವ ಮನೆ ಬರ್ತಡಿ 10,000 ರೂಪಾಯಿ ಖರ್ಚು ಮಾಡಿನ, ಕೊಡಂಗಿಲ್ಲ 3,000 ರೂಪಾಯಿ. ನಾ ಮನೆ ಬಿಟ್ಟು ಹೋಗ್ತೀನಿ. ಅಟ್ಕ ಸಿಟ್ಟ ಆಯ್ತಾರ, ಹಂಗ ಕೊಂಡ್ ಕೊಡ್ತಾನ ಬಾ. ಬರೀ ಅಟ್ಕ ಸಿಟ್ಟಾಗಿ ಮನೆ ಬಿಟ್ಟು ಹೋತಾನ. ತುಡುಗು ಸುಳಿ ಮಗನ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಅಂದ್ರೆ
ಅನ್ನದಾತ ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ಆ ತರ ಅಂದ್ರೆ ಬೇರೆಯವ್ರು ಬಂದು ಕಂಜೂಸ್ತನ ಮಾಡೋದು ಆ ತರ ಎಲ್ಲ ಮಾಡ್ತಾರೆ, ಅವೆಲ್ಲ ಏನಿಲ್ಲ. ಜನಮಣ ಮಂಗಲ ನಾ ಕುಡಿತೀನಿ ಮಾನ್ಸ್ಟರ್. ನಮ್ಮ ಶಿವಣ್ಣ ಅದನ್ನ ಕರ್ನಾಟಕ ಹಿಂಗ. ಜೈ ಶಿವಣ್ಣ. ಪ್ರೀತಿಸಿದವಳು ಜೊತೆಗಿದ್ದರೆ ಕಾಮನ ಬಿಲ್ಲು, ಸ್ವಲ್ಪ ದೂರ ಹೋದರೆ ಫೋನ್ ಬಿಲ್ಲು, ಇನ್ನೂ ಸ್ವಲ್ಪ ದೂರ ಹೋದರೆ ಬಾರ್ ಬಿಲ್ಲು. ನಿಮ್ಮ ಈ ಒಳ್ಳೆಯ ಮನಸ್ಸು ಎಲ್ಲರಿಗೆ ಯಾಕೆ ಇಲ್ಲ? ಆಕ್ಚುಲಿ ಅದು ಅನ್ಕೊಳ್ಳೋದು ತಪ್ಪು, ಎಲ್ಲರಿಗೂ ಇರುತ್ತೆ. ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ, ಒಬ್ಬೊಬ್ರು ತೋರ್ಸ್ಕೊಳಲ್ಲ. ಮನೇಲಿ ಏನಂತ ಕರಿತೀರಾ? ಸರಿ, ನಿಮ್ಮನ್ನ ಕರೀತಾರೆ ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಚಿನ್ನು ನನ್ನ ಮರತೇನ. ಅಕ್ಕಾರ ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತ್ರಿ? ಕಾಂಗ್ರೆಸ್. ನಮ್ ಕಾಂಗ್ರೆಸ್ ಯಾಕಂದ್ರೆ 2,000 ರೂಪಾಯಿ ಬಿಟ್ಟಾರ, ಬಸ್ ಫ್ರೀ ಮಾಡ್ಯಾರ. ಆಮೇಲೆ ಇನ್ನೇನ್ ಮಾಡ್ಯಾರ? ಎಲ್ಲ ರೊಕ್ಕ ಕೊಟ್ಟಾರ, ಇಲೆಕ್ಷನ್ ಓಟ್ ಹಾಕಾಗ ರೊಕ್ಕ ಕೊಟ್ಟಾರ, ಎಲ್ಲ ಚಲೋ ಮಾಡ್ಯಾರ ಹೆಣ್ಮಕ್ಳಿಗೆ. ಇನ್ ಮುಂದೆ ಏನೇನ್ ಮಾಡ್ತಾರ? ಎಲ್ಲ ಚಲೋ ಮಾಡ್ತಾರ್ಲಿ. ಏನ್ ಮಾಡಾರ? ನೀರಿಗೆಲ್ಲ ಅನುಕೂಲ ಮಾಡ್ಲತ್ತಾರ. ಬಾ ಮಾಮ. ಅದಕ್ಕೆ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತ್ ನೋಡು. ನಂದು ಏರ್ಟೆಲ್ ಅಲ್ಲ, ನಂದು ಜಿಯೋ. ನೀನ್ ನೋಡಿದ್ರೆ ಜಿಯೋ ಕಾಣಲ್ಲ, ಬಾಳ ಮಾಡಿ ಡೋಕೋಮೋ ಇರ್ಬೇಕು. ಡೋಕೋಮೋ ಬೇಕಾಗಟ್ಟೋದು. ಅದೇನು ಬಿರ್ಲಾ ಸಿಮೆಂಟ್ ಐತಿ, ಮತ್ತ ಮಣ್ಣೆ ಯಾಕೆ ಬಿರಕ ಬಿಟ್ಟಿತ್ತು? ಅದು ಅಂಬುಜಾ ಸಿಮೆಂಟ್. ಅಂಬುಜಾ ಬಿರ್ಲಾ ಸಿಮೆಂಟ್. ನಿಂದೇನು ಬಾಗಲಕೋಟೆ ಸಿಮೆಂಟ್ ಅಲ್ಲ, ನಂದು ಅಲ್ಟ್ರಾಟೆಕ್. ಹೋಲ್ಬಿಡು, ನಮ್ ಬಳಲ್ಲ. ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ, ಒಂಟಿ ತನಕ ಶೆಟ್ಟಿ ಬ್ಯಾನಿ ಬರಲಿ. ನಿಮ್ ಹೆಂಡತಿನ ಖುಷಿಯಾಗಿಡುದು ಹೆಂಗಪ್ಪ ಅಂತಂದ್ರ, ನಿಮ್ ಹೆಂಡತಿ ಏನಾರ ದಪ್ಪ ಇದ್ಲಂತಂದ್ರ ತೆಳ್ಳಗ್ ಕಾಣಕತ್ತಿ ನೋಡ ಅಂತ ಹೇಳ್ರಿ. ಅದ ಒಂದ್ ವೇಳೆ ನಿಮ್ ಹೆಂಡತಿ ತೆಳಗಿದ್ಲಂದ್ರ ಇತ್ತಿತ್ಲಾಗ ಸ್ವಲ್ಪ ದಪ್ಪ ಕಾಣಕತ್ತಿ ನೋಡ ಅಂತ ಹೇಳ್ರಿ. ಸಾಕ. ನಾನೀಗ ಅಡ್ಗೆ ಮಾಡಕ್ ಕೂತಿರ್ಬೇಕಾದ್ರೆ ನಂಗೊಂದು ಗಾದೆ ನೆನಪಾಗ್ತಿದೆ, ಅದ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತೇಳಿ, ಅಂದ್ರೆ ಅಡ್ಗೆ ಆದ್ಮೇಲೆ ಒಲೆ ಉರಿತು ಅಂತೇಳಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಟ್ರಬಲ್ ಕೊಟ್ಬಿಟ್ಟು ಆಮೇಲೆ ಉರಿತಿತ್ತೆ ಒಲೆ. ಸೊ ಆ ಕಾರಣಕ್ಕೆ ಹಂಗಂತ ಒಂದ್ ಗಾದೆ ಹೇಳಿದ್ರೆ ಅವಾಗೆಲ್ಲ. ಆ ಗಾದೆ ಕ್ಲಿಯರ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೇಳಿದ್ರೆ ಬೆಳಗಿದ್ದ ರಿಸ್ಕ್ ತಗೊಂಡು ಒಲೆ ಹತ್ಸಕ್ ಟ್ರೈ ಮಾಡಿ ಅಡ್ಗೆ ಮಾಡಿದ್ದಾಯ್ತು, ಇವಾಗ ಒಲೆ ಉರಿತಾ ಇದೆ. ಗುಂಡ ಸೈಕ್ಲೋನ್ ಎಂದರೇನು? ಮೇಷ್ಟ್ರೆ, ನಮ್ಗೆ ಗೊತ್ತಿದೆ. ಸೈಕ್ಲೋನ್ ಅಂದ್ರೆ ಸಣ್ಣ ಸೈಕಲ್ ಅನ್ನು ಕೊಳ್ಳುಕೊಳ್ಳುವ ಒಂದು ಲೋನ್ ಆಗಿದೆ. ಯಾರಿಗೆ ಸೈಕಲ್ ಕೊಳ್ಳಲು ಆಗೋದಿಲ್ಲ ಅವ್ರಿಗೆ ಬ್ಯಾಂಕ್ ಕೊಡುವ ಸಣ್ಣ ಲೋನ್ ಆಗಿದೆ. ತಪ್ಪು 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 ತಪ್ಪು. ಸೊಪ್ಪು 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 ಸೊಪ್ಪು. ಇದು ಕರ್ಬೇವಿನ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು. ಯಾರಿಗ್ ಬೇಕು ಈ ಸೊಪ್ಪು? ನಾನ್ ಸೊಪ್ಪು ಮಾರಕ್ ಸ್ಟಾರ್ಟ್ ಮಾಡಾದ್ಮೇಲೆ ನೀವೆಲ್ಲ ಡುಂಪಾಪನೇ. ನೋಡಿ, ನಂತರ ಎಮ್ಮೆಯಿಂದ ಬೇಕಾರೆ ಹೋಗಿ, MLA ಇಂದ ಮಾತ್ರ ಹೋಗ್ಬೇಡ್ರಿ. ಸ್ವಾಮಿಗಳೇ, ನನಗೆ 2 ಬಾಯ್ ಫ್ರೆಂಡ್ಸ್ ಇದ್ದಾರೆ. ಮತ್ತೆ ಹೇಳಿ, ನನ್ನ ಮದುವೆ ಆಗೋನು ಯಾರು ಅದೃಷ್ಟವಂತ? ಮಗಳೇ, ಅದೃಷ್ಟವಂತ ಅಂದ್ರೆ 2ನವನೇ, ಆದ್ರೆ ಮೊದಲನೇವನೇ ನಿನ್ನ ಮದುವೆ ಆಗೋದು. ಯಾರು ಎಷ್ಟು ಮಾಡ್ತೀರಾ? ಈಗ ಮಾಡಿರೋರು ಅಲ್ಲೇ ಇದ್ದೀರಾ, ಮಾಡಿಸ್ಕೊಂಡಿರ್ತಾರ, ಇಲ್ಲಿ ನಿಂತಿದ್ದಾರೆ. ಇದು ಇಷ್ಟೇ ನೀವು ಹರ್ದಾಕೊಂಡ್ರು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಗಂಡನ ಕರೀರಿ ಮಾಡ್ತಾಳೆ ಅಂತ ಹೇಳಿದ್ರು, ನೋಡ್ಕೊಂಡ್ ಮಾಡಮ್ಮ ಅಂತಂದ್ರು. ಹ್ಞೂ ಅಣ್ಣ ಆಯ್ತು, ನನಗೆ 5 ನಿಮಿಷ
ನೈಟಿ ಅಕ್ಕ ಬರಮ್ಮ ಅಂತಂದ್ರು ನೈಟಿನ ಯಾವ್ದಾರು ಚೆನ್ನಾಗಿರೋ ಒಂದ್ ಮಾತು ಹೇಳಿದ್ರೆ ನಿಮ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ. ಅಣ್ಣ ಅಣ್ಣ ಎಲ್ಲ ಹೇಳಾಯ್ತು ಅಕ್ಕ, ಹೇಳಾಯ್ತು ಅಕ್ಕ, ಇಷ್ಟ ಹೇಳೋದು. ಕಾಂತಾರ ಬಗ್ಗೆ ಹೇಳ್ತಾರೆ, ಕಾಂತಾರ ಮೂವಿ ಹೇಗಿದೆ ಅಂತ. ಸರ್ ಕಾಂತಾರ ಮೂವಿ ಹೇಗಿದೆ ಸರ್? ಈಗ ನೋಡಿ, ಕಾಂತಾರ ಹೆಂಗೆ ಇರ್ಲಿ ಅದ್ರ ಬಗ್ಗೆ ಒಳ್ಳೆ ರಿವ್ಯೂ ಕೊಡ್ಬೇಕಾದ್ರೆ ಕನ್ನಡ ಸಿನಿಮಾ ಬೆಳಿಬೇಕಂದ್ರೆ ನಾವೆಲ್ಲ ಚೆನ್ನಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು ಅಲ್ವಾ? ಸೊ ಕಾಂತಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂತಾರ ಅಂತ ಸಾಮಾನ್ಯವಾದ ಮೂವಿ ಅಲ್ಲ. KGF ಅಂತ ಮೂವಿ ಕನ್ನಡದಲ್ಲಿ ಬಂದಿದೆ, ಕಾಂತಾರ ಅಂತ ಮೂವಿ ಕನ್ನಡದಲ್ಲಿ ಬಂದಿದೆ. ಆ ಮೂವಿಗೋಸ್ಕರ ನಾವು ಕನ್ನಡಿಗರು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದಕ್ಕೆ ಉದಾಹರಣೆ ಒಂದು KGF, ಒಂದು ಕಾಂತಾರ. ನಮಸ್ಕಾರ. ಆಮೇಲೆ ಕಾಂತಾರ ಒಂದು ಕನ್ನಡದವಾದ ಸಿನಿಮಾ ಆಗಿರೋದ್ರಿಂದ ನೀವು ಅದಕ್ಕೆ ಏನ್ ಹೇಳಬಲ್ಲೆ ನೋಡಿ? ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಕಾಂತಾರ ಮೂವಿ ತುಂಬಾ ಬಜೆಟ್ ಮಾಡಿದೆ. ಕಾಂತಾರ 1 ಮಾಡಿದೆ, ಕಾಂತಾರ 2 ಮಾಡಿದೆ. ಅಲ್ಲ ಆಕ್ಚುಲಿ ಇದು ನ್ಯೂಸ್ ಚಾನಲ್ ಅಲ್ಲ, ಬಕ್ರ ಮಾಡೋದು. ಬಿಗ್ ಬಾಸ್ ಮಕ್ಕೊಂಡಿರೇನ್? ಬಿಗ್ ಬಾಸ್ ಎದ್ದಾಳ್ರಿ ಜಲ್ದಿ. ಈಕಿ ರಿಷಾ ಗಿಲ್ಲಿ ಮೇಲೆ ಕೈ ಮಾಡ್ಯಾಳ. ಬಿಗ್ ಬಾಸ್ ಒಂದ್ಸಲಿ ಅಲ್ಲ 2 ಸಲ ಕೈ ಮಾಡ್ಯಾಳ. ಈಕಿ ವಿತಿನ್ ಸೆಕೆಂಡ್ದಾಗ ಈಕಿ ಮೇಲೆ ಆಕ್ಷನ್ ತಗೋಬೇಕು ನೀವು. ನೆಕ್ಸ್ಟ್ ಪ್ರೊಮೋ ಈಕಿ ಬಕೆಟ್ ಇಟ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬಾಗ್ಲಿಂದ ಹೊರಗೆ ಹೋಗುವಂತ ಪ್ರೊಮೋ ಬರ್ಬೇಕು. ಇಲ್ಲ ಅಂತಂದ್ರೆ ನಾವು ಗಿಲ್ಲಿ ಫ್ಯಾನ್ಸ್ ಸುಮ್ನೆ ಇರಂಗಿಲ್ಲ. ಕರ್ನಾಟಕ ತುಂಬಾ ಗಿಲ್ಲಿ ಫ್ಯಾನ್ಸ್ ಬೆಜ್ಜಾಂಜನ ಇದೀವಿ, ಸಿಡ್ದ ಎದ್ದೀವಿ ಅಂತಂದ್ರೆ 1 ಸೆಕೆಂಡ್ ಆಗಂಗಿಲ್ಲ. ಬಿಗ್ ಬಾಸ್ ನೆಕ್ಸ್ಟ್ ಪ್ರೊಮೋ ಅದೇ ಬರ್ಬೇಕು. 1 ಸಲ ಅಲ್ಲ 2 ಸಲ ಕೈ ಮಾಡ್ಯಾಳ ಆಕಿ ಬೋಳಿ ರಿಷಾ. ಪ್ಲೀಸ್ ಆಕಿ ಮನೇಲಿಂತ ಹೊರಗೆ ಹಾಕ್ರಿ. ಗಿಲ್ಲಿ ಜಾಗದಾಗ ಏನಾರ ಅಶ್ವಿನಿ ಇದ್ದಿದ್ದಳು ಅಂತಂದ್ರೆ ಈಕಿ ಚಪಾತಿ ಮಾಡಿರ್ತಿದ್ಲು. ಯಾಕ ಗಿಲ್ಲಿ ಅಷ್ಟು ಸೀರಿಯಸ್ ತಗೊಳಂಗಿಲ್ಲ ಅಂತ ಹೇಳಿಗಿಸಿಂದ ಈಕಿ ಜಾಸ್ತಿ ನಾಟಕ ಮಾಡಕತ್ತಾಳ. ಬಿಗ್ ಬಾಸ್ ವಿತಿನ್ ಸೆಕೆಂಡ್ ಆಕಿನ ಮೇಲೆ ಆಕ್ಷನ್ ತಗೋರಿ. ಇಲ್ಲ ಅಂತಂದ್ರೆ ನಾವು ಕರ್ನಾಟಕದ ಮಂದಿ ಎಲ್ಲ ಪುರಾ ನಿಮ್ ಮೇಲೆ ಸಿಡ್ದು ಹೇಳ್ಬೇಕಾಗ್ತೈತಿ. ಹುಷಾರ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.